ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀವು ಜೀವನದಲ್ಲಿ ಸೋತು ಹೋಗಿದ್ದೀರಾ? ಕಷ್ಟಗಳ ಸುಳಿಯಲ್ಲಿ ಸಿಲುಕಿ ಇನ್ನೂ ನನ್ನ ಬಾಳಿನಲ್ಲಿ ಬೆಳಕೇ ಇಲ್ಲ ಅಂದುಕೊಂಡಿದ್ದೀರಾ? ಹಾಗಾದರೆ ನಿಲ್ಲಿ. ಈ ವಿಡಿಯೋ ನಿಮ್ಮ ಸದ್ಯದ ಪರಿಸ್ಥಿತಿಯನ್ನು ಬದಲಾಯಿಸದೆ ಬಿಡುವುದಿಲ್ಲ. ಇಂದು ನಾವು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದೇ ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ತೀರ್ಥರ ಅಂದರೆ ನಮ್ಮ ಹೆಮ್ಮೆಯ ಮಂತ್ರಾಲಯದ ರಾಯರ ಜೀವಂತ ಪವಾಡಗಳ ಮಹಾಸಾಗರಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದೇವೆ. ಮಗು, ಈ ವಿಡಿಯೋ ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಜೀವನದ ದಾರಿಯನ್ನೇ ಬದಲಿಸಬಲ್ಲ ಒಂದು ದಿವ್ಯ ಶಕ್ತಿ. ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ರಾಯರು ತೋರಿಸಿದ 3 ಸತ್ಯ ಘಟನೆಗಳ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಅದನ್ನು ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಅರ್ಧಕ್ಕೆ ಸ್ಕಿಪ್ ಮಾಡಿದರೆ ರಾಯರ ಸಂಪೂರ್ಣ ಅನುಗ್ರಹದ ರಹಸ್ಯ ನಿಮಗೆ ತಿಳಿಯದೆ ಹೋಗಬಹುದು. ನೀವು ನಿಜವಾದ ರಾಯರ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಒಳ್ಳೆಯದಾಗಲಿ ಎಂದು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹ ದಿವ್ಯ ರಹಸ್ಯಗಳನ್ನು ದಿನಾಲು ತಿಳಿಯಲು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ರಾಯರ ದಿವ್ಯ ಲೋಕಕ್ಕೆ ಪಯಣ ಬೆಳೆಸೋಣ. ರಾಯರು ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲ, ಕಲಿಯುಗದ ಜನರನ್ನು ಉದ್ಧಾರ ಮಾಡಲು 4 ಜನ್ಮಗಳನ್ನು ಎತ್ತಿ ಬಂದಿದ್ದಾರೆ ಎಂಬುದು ನಿಮಗೆ ಗೊತ್ತೇ? ಹೌದು, ರಾಯರು ಮೊದಲ ಜನ್ಮವೇ ಮಹಾಭಕ್ತ ಪ್ರಹ್ಲಾದನ ಜನ್ಮ. ಹರಿನಾಮವನ್ನು ಜಪಿಸಿ ಸ್ವತಃ ನರಸಿಂಹ ದೇವನನ್ನು ಕಂಬದಿಂದ ಭೂಮಿಗೆ ಬರುವಂತೆ ಮಾಡಿದ ಬಾಲ ಪ್ರಹ್ಲಾದನೇ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಹಿರಣ್ಯಕಶಿಪುವಿನಂತಹ ರಾಕ್ಷಸನ ಮಗನಾಗಿ ಹುಟ್ಟಿದರೂ ನಾರಾಯಣನ ಮೇಲಿನ ಭಕ್ತಿಯಿಂದ ಇಡೀ ಜಗತ್ತಿಗೆ ಭಕ್ತಿಯ ಮಾರ್ಗವನ್ನು ತೋರಿಸಿಕೊಟ್ಟವರು ಪ್ರಹ್ಲಾದರು. ಆ ಜನ್ಮದಲ್ಲಿ ಅವರು ಮಾಡಿದ ಹರಿನಾಮ ಜಪದ ಪುಣ್ಯವೇ ರಾಯರ ರೂಪದಲ್ಲಿ ಮಂತ್ರಾಲಯದಲ್ಲಿ ನೆಲೆಸಿದೆ. ಇದಾದ ನಂತರ ದ್ವಾಪರ ಯುಗದಲ್ಲಿ ರಾಯರು ಬಾಹ್ಲಿಕ ರಾಜನಾಗಿ ಹುಟ್ಟುತ್ತಾರೆ. ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡು ಕೃಷ್ಣನ ಪರಮಭಕ್ತನಾಗಿ ಜೀವಿಸುತ್ತಾರೆ. ತದನಂತರ ಕಲಿಯುಗದಲ್ಲಿ ವಿಜಯನಗರದ ಸಾಮ್ರಾಜ್ಯ ಕಾಲದಲ್ಲಿ ಶ್ರೀ ವ್ಯಾಸರಾಜರಾಗಿ ಅವತರಿಸುತ್ತಾರೆ. ವ್ಯಾಸರಾಜರಾಗಿ ಅವರು ಮಾಡಿದ ಸಾಧನೆಗಳು, ಕರ್ನಾಟಕ ಸಂಗೀತಕ್ಕೆ ನೀಡಿದ ಕೊಡುಗೆಗಳು ಮತ್ತು ಹನುಮಂತನ 732 ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ಮಹಿಮೆ ಸಾಮಾನ್ಯವಾದುದಲ್ಲ. ಈ 3 ಜನ್ಮಗಳ ಪುಣ್ಯದ ಫಲವೇ ನಮ್ಮ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ 4ನೇ ಅವತಾರ. ಈ ಹಿನ್ನೆಲೆಯನ್ನು ಅರಿತಾಗ ಮಾತ್ರ ನಮಗೆ ಮಂತ್ರಾಲಯದ ಮೃತ್ತಿಕೆ ಶಕ್ತಿ ಏನೆಂದು ಅರ್ಥವಾಗುತ್ತದೆ. ಕ್ರಿಸ್ತ ಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ದಂಪತಿಗಳ ಪುತ್ರನಾಗಿ ರಾಯರು ಜನಿಸುತ್ತಾರೆ. ಅವರಿಗೆ ಇಟ್ಟ ಹೆಸರು ವೆಂಕಟನಾಥ. ಬಾಲ್ಯದಿಂದಲೇ ವೆಂಕಟನಾಥ ಅತ್ಯಂತ ತೇಜಸ್ವಿ ಮತ್ತು ಬುದ್ಧಿವಂತ ಬಾಲಕ. ಆದರೆ ಅವರ ಜೀವನ ಹೂವಿನ ಹಾಸಿಗೆಯದಾಗಿರಲಿಲ್ಲ. ಅದು ಕಡುಬಡತನದ ಕಂಟಕದ ಹಾದಿಯಾಗಿತ್ತು. ಮದುವೆಯಾದ ನಂತರ ವೆಂಕಟನಾಥರ ಬಡತನ ಎಷ್ಟೆಂದರೆ ದಿನದ ಒಂದು ಹೊತ್ತಿನ ಊಟಕ್ಕೂ ಅವರು ಪರದಾಡಬೇಕಿತ್ತು. ಹೆಂಡತಿ ಸರಸ್ವತಿ ಬಾಯಿ ಮತ್ತು ಮಗ ಲಕ್ಷ್ಮೀನಾರಾಯಣನಿಗೆ ಕನಿಷ್ಠ ಒಣರೊಟ್ಟಿ ಕೊಡಲು ಅವರ ಬಳಿ ಹಣವಿರಲಿಲ್ಲ. ಅದೆಷ್ಟೋ ದಿನಗಳು ಕೇವಲ ನೀರನ್ನು ಕುಡಿದು ಉಪವಾಸ ಮಲಗುತ್ತಿದ್ದರು. ಆದರೆ ವೆಂಕಟನಾಥರು ಎಂದಿಗೂ ಧೃತಿಗೆಡಲಿಲ್ಲ. ಅವರು ನಾಲಿಗೆಯ ಮೇಲೆ ಸದಾ ಸರಸ್ವತಿ ದೇವಿ ನರ್ತಿಸುತ್ತಿದ್ದಳು. ಮನಸ್ಸಿನಲ್ಲಿ ಶ್ರೀಹರಿಯ ಧ್ಯಾನವಿರುತ್ತಿತ್ತು. ಇತಿಹಾಸ ಪ್ರಸಿದ್ಧ ಗಂಧದ ಪವಾಡ. ಒಮ್ಮೆ ವೆಂಕಟನಾಥರು ಒಂದು ಕಡೆ ಭಜನಾ ಕಾರ್ಯಕ್ರಮಕ್ಕೆ ಹೋಗಿರುತ್ತಾರೆ. ಅಲ್ಲಿನ ಜಮೀನ್ದಾರ ಇವರ ಬಡತನವನ್ನು ನೋಡಿ ಅವಮಾನಿಸಿ, ನೀನು ದೊಡ್ಡ ಪಂಡಿತನಲ್ಲವೇ, ಹೋಗಿ ಅಲ್ಲಿ ದೇವರಿಗಾಗಿ ಗಂಧ ತೇಯಿ ಎನ್ನುತ್ತಾನೆ. ವೆಂಕಟನಾಥರು ಯಾವುದೇ ಬೇಸರವಿಲ್ಲದೆ ಗಂಧದ ಕಲ್ಲನ್ನು ಹಿಡಿದು ಗಂಧ ತೇಯಲು ಶುರು ಮಾಡುತ್ತಾರೆ.
ಮಾಡುತ್ತಾರೆ. ಆದರೆ ಗಂಧ ತೇಯುವಾಗ ಅವರ ಮನಸ್ಸಿನಲ್ಲಿ ಅಗ್ನಿ ಸೂಕ್ತ ಎಂಬ ಮಂತ್ರದ ಜಪ ನಡೆಯುತ್ತಿರುತ್ತದೆ. ಯಾವಾಗ ಆ ಗಂಧವನ್ನು ತಂದು ಅಲ್ಲಿಂದ ಅತಿಥಿಗಳಿಗೆ ಹಚ್ಚುತ್ತಾರೋ ಎಲ್ಲರ ಮೈಯು ಬೆಂಕಿಯಂತೆ ಉರಿಯಲು ಪ್ರಾರಂಭವಾಗುತ್ತದೆ. ಎಲ್ಲರೂ ಕಿರುಚಾಡುತ್ತಾರೆ. ಜಮೀನ್ದಾರನಿಗೆ ತನ್ನ ತಪ್ಪಿನ ಅರಿವಾಗಿ ವೆಂಕಟನಾಥರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ಆಗ ವೆಂಕಟನಾಥರು ದಯಾಮಯರಾಗಿ ವರ್ಣಸೂಕ್ತ ತಂಪು ಮಾಡುವ ಮಂತ್ರ ಜಪಿಸಿ ಮತ್ತೊಮ್ಮೆ ಗಂಧವನ್ನು ತೆಗೆದುಕೊಡುತ್ತಾರೆ. ಎಲ್ಲರ ಮೈ ತಂಪಾಗುತ್ತದೆ. ಇದು ರಾಯರ ಮಂತ್ರಶಕ್ತಿಗೆ ಸಿಕ್ಕ ಮೊದಲ ಸಾಕ್ಷಿ. ಮಗು, ಇಲ್ಲಿಂದ ಕತೆ ಅತ್ಯಂತ ಭಾವುಕ ತಿರುವು ಪಡೆದುಕೊಳ್ಳುತ್ತದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ಘಟನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಬಹುದು. ವೆಂಕಟನಾಥರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಪೀಠವನ್ನು ಮುನ್ನಡೆಸಲು ವೆಂಕಟನಾಥರೇ ಯೋಗ್ಯರು ಎಂದು ನಿರ್ಧರಿಸುತ್ತಾರೆ. ಆದರೆ ವೆಂಕಟನಾಥರಿಗೆ ಸನ್ಯಾಸ ತಗೊಳ್ಳಲು ಇಷ್ಟವಿರುವುದಿಲ್ಲ. ಏಕೆಂದರೆ ಅವರಿಗೆ ಚಿಕ್ಕ ವಯಸ್ಸಿನ ಹೆಂಡತಿ ಮತ್ತು ಮಗ ಇರುತ್ತಾರೆ. ಆದರೆ ಒಂದು ರಾತ್ರಿ ಸ್ವತಃ ವಿದ್ಯಾಲಕ್ಷ್ಮಿ ದೇವಿ ವೆಂಕಟನಾಥರ ಕನಸಿನಲ್ಲಿ ಬಂದು, ನಿನ್ನ ಜನ್ಮ ಇಡೀ ವಿಶ್ವವನ್ನು ಉದ್ಧಾರ ಮಾಡಲು ಆಗಿದೆ, ಸನ್ಯಾಸ ಸ್ವೀಕರಿಸು ಎಂದು ಆದೇಶಿಸುತ್ತಾಳೆ. ಗುರುಗಳ ಆಜ್ಞೆ ಮತ್ತು ದೈವವಿಚ್ಛೆಯಂತೆ ವೆಂಕಟನಾಥರು ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥ ಆರಾಗುತ್ತಾರೆ. ಆದರೆ ಗಂಡ ಸನ್ಯಾಸಿಯಾದ ಸುದ್ದಿ ಕೇಳಿದ ಅವರ ಪತ್ನಿ ಸರಸ್ವತಿ ಬಾಯಿಗೆ ಆಘಾತ ತಡೆಯಲಾಗುವುದಿಲ್ಲ. ಗಂಡನ ಮುಖವನ್ನು ಕೊನೆಯ ಬಾರಿ ನೋಡಲು ಓಡಿ ಬರುತ್ತಾರೆ. ಆದರೆ ಅಷ್ಟರಲ್ಲೇ ಸನ್ಯಾಸದ ವಿಧಿವಿಧಾನಗಳು ಮುಗಿದಿರುತ್ತವೆ. ತೀವ್ರ ದುಃಖದಿಂದ ಸರಸ್ವತಿ ಬಾಯಿ ಒಂದು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಆಕೆಗೆ ಮುಕ್ತಿ ಸಿಗದೆ ಪ್ರೇತಾತ್ಮವಾಗಿ ರಾಯರ ಮುಂದೆ ಬಂದು ನಿಲ್ಲುತ್ತಾಳೆ. ರಾಯರು ತನ್ನ ದಿವ್ಯ ದೃಷ್ಟಿಯಿಂದ ಹೆಂಡತಿಯ ದುಸ್ಥಿತಿಯನ್ನು ಕಂಡು ಕರಗಿ ಹೋಗುತ್ತಾರೆ. ತನ್ನ ಕಮಂಡಲದ ಪವಿತ್ರ ನೀರನ್ನು ಆ ಪ್ರೇತಾತ್ಮದ ಮೇಲೆ ಪ್ರೋಕ್ಷಿಸಿ ಮಂತ್ರಾಕ್ಷತೆಯನ್ನು ಹಾಕಿ ಆಕೆಗೆ ಮೋಕ್ಷ ಕರುಣಿಸುತ್ತಾರೆ. ಯೋಚನೆ ಮಾಡಿ ಬಂಧುಗಳೇ, ಸ್ವತಃ ಹೆಂಡತಿಯ ಆತ್ಮಕ್ಕೆ ಮುಕ್ತಿ ನೀಡಿದ ಇಂತಹ ಕರುಣಾಮಯಿ ಗುರು ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? ಒಂದು ಸಣ್ಣ ವಿನಂತಿ ಬಂಧುಗಳೇ, ರಾಯರ ಈ ಪರಮ ತ್ಯಾಗದ ಕತೆ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕನಿಷ್ಠ 5 ಜನರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಮತ್ತೊಬ್ಬರಲ್ಲಿ ಭರವಸೆ ಮೂಡಿಸಬಹುದು. ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ದೇಶಾದ್ಯಂತ ಸಂಚಾರ ಮಾಡುತ್ತಾರೆ. ಅವರು ಹೋದ ಕಡೆಯಲ್ಲೆಲ್ಲ ಜನಸಾಮಾನ್ಯರ ಕಣ್ಣೀರು ಒರೆಸುವ ಪವಾಡಗಳು ಜರುಗುತ್ತವೆ. ಅವುಗಳಲ್ಲಿ ಕೆಲವು ಪ್ರಮುಖ ಪವಾಡಗಳು ಇಲ್ಲಿವೆ. ಒಣಗಿದ ಮರ ಚಿಗುರಿದ ಪವಾಡ. ಒಮ್ಮೆ ರಾಯರು ಸಂಚಾರ ಮಾಡುತ್ತಿರುವಾಗ ತೀವ್ರ ಬರಗಾಲವಿರುತ್ತದೆ. ನಾಸ್ತಿಕನೊಬ್ಬ ರಾಯರನ್ನು ಪರೀಕ್ಷಿಸಲು ಸಂಪೂರ್ಣವಾಗಿ ಒಣಗಿ ಹೋಗಿದ್ದ ಸತ್ತು ಹೋಗಿದ್ದ ಮರದ ತುಂಡನ್ನು ತಂದು ರಾಯರ ಮುಂದೆ ಇಟ್ಟು, ನೀವು ನಿಜವಾಗಿಯೂ ಸಿದ್ಧಪುರುಷರಾಗಿದ್ದರೆ ನಿಮ್ಮ ಮಂತ್ರಶಕ್ತಿಯಿಂದ ಒಣಗಿದ ಮರವನ್ನು ಚಿಗುರಿಸಿ ತೋರಿಸಿ ಎಂದು ಸವಾಲು ಹಾಕುತ್ತಾನೆ. ರಾಯರು ಮುಗುಳ್ನಕ್ಕು ತಮ್ಮ ಕಮಂಡಲದ ಜಲವನ್ನು ಆ ಒಣಗಿದ ಮರದ ಮೇಲೆ ಪ್ರೋಕ್ಷಿಸಿ ಮಂತ್ರ ಜಪ ಮಾಡುತ್ತಾರೆ. ನೋಡುತ್ತಿದ್ದಂತೆ ಇಡೀ ಸಭೆ ಆಶ್ಚರ್ಯಪಡುವಂತೆ ಆ ಒಣಗಿದ ಮರದಿಂದ ಹಸಿರು ಎಲೆಗಳು ಮೂಡಿ ಮೊಗ್ಗುಗಳು ಒಡೆದು ಚಿಗುರೊಡೆಯುತ್ತದೆ. ಇದನ್ನು ಕಂಡ ನಾಸ್ತಿಕ ರಾಯರ ಕಾಲಿಗೆ ಬಿದ್ದು ಕಣ್ಣೀರಿಡುತ್ತಾನೆ. ಸತ್ತ ನವಾಬನ ಮಗ ಬದುಕಿದ ಘಟನೆ. ಅದೋನಿ ಪ್ರಾಂತ್ಯದ ಮುಸ್ಲಿಂ ನವಾಬನಾದ ಸಿದ್ದಿ ಮಸೂದ್ ಖಾನ್ಗೆ ರಾಯರ ಮೇಲೆ ನಂಬಿಕೆ ಇರುವುದಿಲ್ಲ. ಅವನು ರಾಯರನ್ನು ಅವಮಾನಿಸಲು ಒಂದು ಕುತಂತ್ರ ಹೂಡುತ್ತಾನೆ. ರಾಯರು ತನ್ನ ಆಸ್ಥಾನಕ್ಕೆ ಬಂದಾಗ ಒಂದು ತಟ್ಟೆಯಲ್ಲಿ ಮಾಂಸದ ಅಡಿಗೆಯನ್ನು ಇಟ್ಟು ಅದರ ಮೇಲೆ ರೇಷ್ಮೆ ಬಟ್ಟೆಯನ್ನು ಮುಚ್ಚಿ, ಇದನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಎಂದು ಸ್ವೀಕರಿಸಿ ಎನ್ನುತ್ತಾನೆ. ರಾಯರು ನವಾಬನ ಕುತಂತ್ರವನ್ನು ಅರಿತು ತಮ್ಮ ಕೈಯಲ್ಲಿದ್ದ ಪವಿತ್ರ ಜಲವನ್ನು ಆ ತಟ್ಟೆಯ ಮೇಲೆ ಪ್ರೋಕ್ಷಿಸಿ
ಬಟ್ಟೆಯನ್ನು ಸರಿಸಲು ಹೇಳುತ್ತಾರೆ. ಬಟ್ಟೆ ಸರಿಸಿದಾಗ ಅಲ್ಲಿದ್ದವರೆಲ್ಲ ದಂಗಾಗುತ್ತಾರೆ. ಏಕೆಂದರೆ ಆ ತಟ್ಟೆಯಲ್ಲಿದ್ದ ಮಾಂಸವು ಅತ್ಯಂತ ಸುಗಂಧಭರಿತ ಹಣ್ಣುಗಳು ಮತ್ತು ಸುಂದರವಾದ ಹೂಗಳಾಗಿ ಬದಲಾಗಿರುತ್ತದೆ. ಇದನ್ನು ಕಂಡು ಭಯಭೀತನಾದ ನವಾಬ ರಾಯರ ಶಕ್ತಿಯನ್ನು ನಂಬುತ್ತಾನೆ. ಇದೇ ನವಾಬ ನಂತರ ರಾಯರಿಗೆ ಮಂತ್ರಾಲಯ ಎಂಬ ಪುಣ್ಯಕ್ಷೇತ್ರವನ್ನು ದಾನವಾಗಿ ನೀಡುತ್ತಾನೆ. ಬಂಧುಗಳೇ, ಈಗ ನಾವು ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಇದನ್ನು ಕೇಳುವಾಗ ನಿಮ್ಮ ರೋಮಗಳು ಎದ್ದು ನಿಲ್ಲುವುದು ಖಂಡಿತ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಕ್ರಿಸ್ತಶಕ 1671 ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ರಾಯರು ತಾವು ಈ ಭೌತಿಕ ಶರೀರವನ್ನು ಬಿಟ್ಟು ಬೃಂದಾವನ ಪ್ರವೇಶಿಸುವ ಸಮಯ ಬಂದಿದೆ ಎಂದು ಘೋಷಿಸುತ್ತಾರೆ. ಸಾವಿರಾರು ಭಕ್ತರು ಮಂತ್ರಾಲಯದಲ್ಲಿ ನೆರೆದಿದ್ದಾರೆ. ಎಲ್ಲರ ಕಣ್ಣಲ್ಲೂ ಕಣ್ಣೀರು. ರಾಯರು ತಮಗಾಗಿ ನಿರ್ಮಿಸಲಾದ ಬೃಂದಾವನದೊಳಗೆ ನಿಧಾನವಾಗಿ ಇಳಿಯುತ್ತಾರೆ. ಅವರು ಕುಳಿತು ಜಪ ಮಾಡಲು ಪ್ರಾರಂಭಿಸಿದಾಗ ಅವರ ಆಜ್ಞೆಯಂತೆ ಸುತ್ತಲೂ ಕಲ್ಲುಗಳನ್ನು ಜೋಡಿಸಲಾಗುತ್ತದೆ. ಕೊನೆಯ ಕಲ್ಲನ್ನು ಇಡುವ ಮುನ್ನ ರಾಯರು ಜಗತ್ತಿನ ಇತಿಹಾಸದಲ್ಲೇ ಯಾರೂ ನೀಡದ ಒಂದು ಅಭಯಹಸ್ತವನ್ನು ನೀಡುತ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ಈ ಭೌತಿಕ ಶರೀರದಿಂದ ನಿಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ನಾನು ಈ ಬೃಂದಾವನದಲ್ಲಿ ಬರೋಬ್ಬರಿ 700 ವರ್ಷಗಳ ಕಾಲ ಜೀವಂತವಾಗಿ ಇರುತ್ತೇನೆ. ನನ್ನನ್ನು ನಂಬಿ ಬರುವ ಯಾವುದೇ ಭಕ್ತನನ್ನು ನಾನು ಕೈಬಿಡುವುದಿಲ್ಲ. ಅವರ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ. ಇದು ಕೇವಲ ಮಾತಲ್ಲ ಬಂಧುಗಳೇ. ಇಂದಿಗೂ ಮಂತ್ರಾಲಯದಲ್ಲಿ ರಾಯರು ಜೀವಂತವಾಗಿದ್ದಾರೆ ಎಂಬುದಕ್ಕೆ ನೂರಾರು ಸಾಕ್ಷಿಗಳಿವೆ. ಬ್ರಿಟಿಷ್ ಅಧಿಕಾರಿ ಥಾಮಸ್ ಮನ್ರೋಗೆ ದರ್ಶನ ನೀಡಿದ ರಾಯರು ಇದು ಕಲ್ಪನೆಯಲ್ಲ, ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲೇ ಬರೆಯಲಾಗಿರುವ ಸತ್ಯ ಘಟನೆ. ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲವದು. ಮಂತ್ರಾಲಯದ ಮಠಕ್ಕೆ ಸೇರಿದ ಜಮೀನನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ತೀರ್ಮಾನಿಸುತ್ತದೆ. ಅದಕ್ಕಾಗಿ ಥಾಮಸ್ ಮನ್ರೋ ಎಂಬ ಅಧಿಕಾರಿಯನ್ನು ಮಂತ್ರಾಲಯಕ್ಕೆ ಕಳಿಸಲಾಗುತ್ತದೆ. ಮನ್ರೋ ಮಠದೊಳಗೆ ಬಂದು ಬೃಂದಾವನದ ಮುಂದೆ ನಿಂತು ತನಿಖೆ ಮಾಡಲು ಮುಂದಾಗುತ್ತಾನೆ. ಆಗ ಒಂದು ಪವಾಡ ನಡೆಯುತ್ತದೆ. ಬೃಂದಾವನದಿಂದ ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ದಿವ್ಯ ತೇಜಸ್ಸಿನೊಂದಿಗೆ ಪ್ರತ್ಯಕ್ಷರಾಗುತ್ತಾರೆ. ಆದರೆ ಆ ದರ್ಶನ ಮಠದಲ್ಲಿದ್ದ ಮತ್ಯಾರಿಗೂ ಕಾಣಿಸುವುದಿಲ್ಲ. ಕೇವಲ ಬ್ರಿಟಿಷ್ ಅಧಿಕಾರಿ ಮನ್ರೋಗೆ ಮಾತ್ರ ಕಾಣಿಸುತ್ತದೆ. ರಾಯರು ಮನ್ರೋ ಜೊತೆ ಇಂಗ್ಲಿಷಿನಲ್ಲಿ ಮಾತನಾಡಿ ಮಠದ ಜಮೀನಿನ ಮಹತ್ವವನ್ನು ವಿವರಿಸುತ್ತಾರೆ. ರಾಯರ ದಿವ್ಯ ರೂಪವನ್ನು ಕಂಡು ಮನ್ರೋ ಮಂತ್ರಮುಗ್ಧನಾಗಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ರಾಯರು ಮನ್ರೋಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಮನ್ರೋ ಅಲ್ಲಿಂದ ನೇರವಾಗಿ ಹೋಗಿ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಿ ಮಂತ್ರಾಲಯದ ಜಮೀನನ್ನು ಮುಟ್ಟುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಆದೇಶ ಹೊರಡಿಸುತ್ತಾನೆ. ಈ ಘಟನೆಯು ಮದ್ರಾಸ್ನ ಗೌರ್ಮೆಂಟ್ ಗೆಜೆಟಿಯರ್ನಲ್ಲಿ ಇಂದಿಗೂ ದಾಖಲಾಗಿದೆ. ಬಂಧುಗಳೇ, ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಹಾಗಾದರೆ ಈ ರಹಸ್ಯಗಳನ್ನು ನೀವು ಗಮನಿಸಿರಬಹುದು ಅಥವಾ ಕೇಳಿರಬಹುದು. ರಾತ್ರಿ ಸಮಯದಲ್ಲಿ ಮಂತ್ರಾಲಯದ ಗರ್ಭಗುಡಿಯಲ್ಲಿ ನಡೆಯುವ ಆ ರಹಸ್ಯಗಳು ಇಂತಿವೆ. ನೂಪುರದ ನಾದ ಮತ್ತು ಜಂಟಿ ಶಬ್ದ. ರಾತ್ರಿ 12 ಗಂಟೆಯ ನಂತರ ಇಡೀ ಮಂತ್ರಾಲಯ ಶಾಂತವಾಗಿರುವಾಗ ಬೃಂದಾವನದ ಒಳಗಿನಿಂದ ಗುರುಗಳು ಜಪ ಮಾಡುವ ಶಬ್ದ, ಮರದ ಪಾದರಕ್ಷೆಗಳ ಶಬ್ದ ಮತ್ತು ಗಂಟೆಯ ನಾದ ಕೇಳಿಬರುತ್ತದೆ ಎಂದು ಅಲ್ಲಿನ ಅರ್ಚಕರು ಮತ್ತು ಭದ್ರತಾ ಸಿಬ್ಬಂದಿ ಅನೇಕ ಬಾರಿ ಖಚಿತಪಡಿಸಿದ್ದಾರೆ. ದೇವತೆಗಳ ಪೂಜೆ. ಪ್ರತಿದಿನ ರಾತ್ರಿ ಮನುಷ್ಯರು ಪೂಜೆ ಮುಗಿಸಿ ಮಾಡಿದ ನಂತರ ಸ್ವತಃ ದೇವತೆಗಳು ಬಂದು ರಾಯರ ಬೃಂದಾವನಕ್ಕೆ ಪೂಜೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಬೆಳಗ್ಗೆ ಬಾಗಿಲು ತೆಗೆದಾಗ ಅದರ ಕೆಲವು ಕುರುಹುಗಳು ಕಂಡುಬರುತ್ತವೆ ಎನ್ನಲಾಗುತ್ತದೆ. ಕನಸಿನಲ್ಲಿ ಬಂದು ರೋಗವಾಸಿ ಮಾಡುವುದು ವೈದ್ಯಕೀಯ ಲೋಕವೇ ಕೈಬಿಟ್ಟ ಅದೆಷ್ಟೋ ಕ್ಯಾನ್ಸರ್, ಪಾರ್ಶ್ವವಾಯು ರೋಗಿಗಳು ಮಂತ್ರಾಲಯದಲ್ಲಿ ಬಂದು ಸಂಕಲ್ಪ ಮಾಡಿ ಮಲಗಿದಾಗ ರಾಯರು ಅವರ ಕನಸಿನಲ್ಲಿ ಬಂದು ಆಶೀರ್ವದಿಸಿ ರೋಗವನ್ನು ಸಂಪೂರ್ಣವಾಗಿ ವಾಸಿ ಮಾಡಿದ ನಗದು ಸಾಕ್ಷಿಗಳಿವೆ.
ನೀವು ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಕುಳಿತು ರಾಯರ ಕೃಪೆಗೆ ಪಾತ್ರವಾಗುವುದು ಹೇಗೆ? ಗುರುವಾರದ ವ್ರತ. ಪ್ರತಿ ಗುರುವಾರ ರಾಯರ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮೂಲ ಮಂತ್ರ ಜಪ ದಿನಕ್ಕೆ ಕನಿಷ್ಠ 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಈ ಮಂತ್ರಕ್ಕೆ ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಓಡಿಸುವ ಅದ್ಭುತ ಶಕ್ತಿ ಇದೆ. ರಾಯರ ಚರಿತ್ರೆ ಪಠಣ, ಶ್ರೀ ರಾಘವೇಂದ್ರ ವಿಜಯ ಅಥವಾ ಗುರುಚರಿತ್ರೆಯನ್ನು ಓದುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸಂಕಲ್ಪ ಸೇವೆ. ನಿಮ್ಮ ಮನಸ್ಸಿನ ಯಾವುದೇ ಕಠಿಣ ಆಸೆ ಇದ್ದರೂ ರಾಯರ ಮುಂದೆ ಸಂಕಲ್ಪ ಮಾಡಿ ಕನಿಷ್ಠ 5 ಗುರುವಾರಗಳ ಕಾಲ ಹಣ್ಣು ಅಥವಾ ಕಾಯಿ ಸಮರ್ಪಿಸುವುದಾಗಿ ಪ್ರಾರ್ಥಿಸಿ. ನಿಮ್ಮ ಕಷ್ಟ ನಿವಾರಣೆಯಾಗುವುದು ಖಂಡಿತ. ಬಂಧುಗಳೇ, ರಾಯರು ಕೇವಲ ಒಂದು ಇತಿಹಾಸವಲ್ಲ, ಅವರು ಇಂದಿಗೂ ನಮ್ಮ ಮಧ್ಯೆ ಇರುವ ಒಂದು ಜೀವಂತ ಶಕ್ತಿ. ನಿಮ್ಮ ಕಣ್ಣೀರು, ನಿಮ್ಮ ನೋವು ಎಲ್ಲವನ್ನು ಆ ಗುರುರಾಯರು ನೋಡುತ್ತಿದ್ದಾರೆ. ಧೃತಿಗೆಡಬೇಡಿ. ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಂಬಿದವರ ಕೈ ಬಿಡದ ರಾಯರು ಎಂಬ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ಯಾವುದೇ ಜಾಗದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಆ ರಾಘವೇಂದ್ರ ಸ್ವಾಮಿಗಳು ಆಯುಷ್ಯು, ಆರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮಗೆ ಈ ವಿಡಿಯೋ ನಿಜವಾಗಿಯೂ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಮನಸ್ಸಿಗೆ ಆನಂದ ನೀಡಿದ್ದರೆ ದಯವಿಟ್ಟು ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂದು ಈ ವಿಡಿಯೋವನ್ನು ವಾಟ್ಸಾಪ್ ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಅಥವಾ ರಾಯರ ದಿವ್ಯ ಮಂತ್ರವಾದ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆಯಿರಿ. ಮತ್ತು ಮರೆಯಬೇಡಿ, ಇಂತಹ ಇನ್ನೂ 10 ಹಲವು ಆಧ್ಯಾತ್ಮಿಕ ರಹಸ್ಯಗಳನ್ನು ಮತ್ತು ದೈವಿಕ ಕಥೆಗಳನ್ನು ದಿನಾಲು ವೀಕ್ಷಿಸಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಶುಭರಾತ್ರಿ. ಭಕ್ತಿಯಿಂದ ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.